ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತು ಬಂದು ವೆಡ್ನೆಸ್ಡೇ ಅಲ್ವಾ. ವೆಡ್ನೆಸ್ಡೇ ಇವತ್ತು ನನ್ನ ರೂಟೀನ್ ಬಂದುಬಿಟ್ಟು ಫುಡ್ ಬಂದುಬಿಟ್ಟು ನಾನ್ ವೆಜ್ ಇರುತ್ತೆ. ಓಕೆ, ನಾನ್ ವೆಜ್ ಸರ್ವಿಸ್ ಇರುತ್ತೆ. ಇವತ್ತು ನಾನ್ ವೆಜ್ ಏನೇನು ಮಾಡ್ತೀನಿ ಅಂದರೆ ಫಿಶ್ ಕರಿ ಮತ್ತು ರಸಮ್, ಅನ್ನ, ಮುದ್ದೆ ಇಷ್ಟು ಮಾಡಿ ಅವರು ಬಾಕ್ಸ್ ಕೊಟ್ಟು ಕಳಿಸ್ಬೇಕು. ಇವತ್ತಿನ ಡೈಲಿ ರೂಟೀನ್ ನಂದು ಹೇಗಿರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಗಾಯ್ಸ್, ಇವಾಗ ನಾವು ಫಿಶ್ ತರಕ್ಕೆ ಶಾಪ್ ಹೋಗ್ಬೇಡ. ಫಿಶ್ ಕರಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಿಮಗೆ ಯಾರಾದರೂ ನನ್ನ ಒಂದು ಫುಡ್ ರೆಸಿಪೀಸ್ ಬೇಕಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ. ನಾನು ನಿಮಗೆ ಎಲ್ಲ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೀಸ್, ನಾನ್ ವೆಜ್ಜಲ್ಲಿ ಕರೀಸ್ ಆಗಿರಲಿ, ಫ್ರೈ ಆಗಿರಲಿ, ಕಬಾಬು, ಫಿಶ್ ಫ್ರೈ ಎಲ್ಲ ಥರ ವೆರೈಟೀಸ್ನ ನಾನು ಚಾನಲ್ನ ಓಪನ್ ಮಾಡ್ತೀನಿ. ಬಾಯ್. ನೋಡಿ ಫಿಶ್ಗೆ ಮಸಾಲೆ ರೆಡಿ ಮಾಡಿದ್ದೀನಿ. ಫಿಶ್ ಎಣ್ಣೆ ಸಾಸಿವೆ ಹಾಕಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕಲಸಿ ಇದು ಬ್ರೌನ್ ಆಗೋದಂತ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು ಅದಕ್ಕೆ ಬಂದಿದೆ ಈರುಳ್ಳಿ, ಸಾಕಿಷ್ಟೇ. ಇದಕ್ಕೆ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡೋಣ. ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಈ ಮಿಕ್ಸಿಯಲ್ಲಿ ಉಳಿದಿದೆಯಲ್ಲ ಮಸಾಲೆಗೆ, ಆ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಾಕಾದ್ಮೇಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಗಂಟ ಚೆನ್ನಾಗಿ ಈ ಮಸಾಲೆ ಫ್ರೈ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ, ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ನಾನು ಇವಾಗ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಫಿಶ್ ತೊಳೆಯುವಾಗ ಸ್ವಲ್ಪ ಹಾಕಿ ತೊಳೆದಿರ್ತೀರಲ್ಲ, ಸೊ ನೋಡ್ಕೊಂಡು ಹಾಕ್ಕೊಂಡು ಬೇಕಿದ್ದರೆ ಆಮೇಲೆ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಫಿಶ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಆ ಮಸಾಲೆ ರೆಡಿ ಆಗಿದ ತಕ್ಷಣ ಫಿಶ್ನ ಹಾಕೋಣ. ನೋಡಿ ಫ್ರೆಂಡ್ಸ್, ಫಿಶ್ ಸಾಂಬಾರು ರೆಡಿ ಆಗ್ತಿದೆ. ಈ ಕಡೆ ರಸಮ್ ರೆಡಿ ಆಗ್ತಿದೆ. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ರೈಸ್ ಕೂಡ ರೆಡಿ ಆಗಿದೆ. ಹಾಯ್ ಗಾಯ್ಸ್, ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಜಸ್ಟ್ ಎದ್ದು ವೀಡಿಯೋ ಎಂಡ್ ಮಾಡೋಣ ಅಂತ ಇದ್ದೆ. ಅಲ್ಲಿ ಬೈಕ್ ವಾಶ್ ಮಾಡಿ ಬಂದು ಊಟ ಮಾಡಿ ಮಲ್ಕೊಬಿಟ್ಟಿದ್ದೆ. ಇವಾಗ 5:30 ಆಗಿದೆ ಟೈಮು. ಅದಕ್ಕೆ ವೀಡಿಯೋ ಎಂಡ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಅರ್ಚೂಸ್ ಪ್ರಪಂಚ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಅರ್ಚೂಸ್ ಪ್ರಪಂಚ ಚಾನಲ್. ಬಾಯ್ ಗಾಯ್ಸ್.